ಸ್ನೇಹಿತರೆ, ಫಾರ್ಮಸಿಗೆ ಹೋಗಿ ORS ಕೇಳಿದ್ರೆ ನಿಮಗೆ ಸಿಗೋದು ನಿಜವಾದ ORS ಏನಾ? ಲೂಸ್ ಮೋಷನ್ ಆಯ್ತು, ವಾಂತಿ ಆಯ್ತು ಅಂದಾಗ ಮಕ್ಕಳಿಗೆ ಕೂಡ ಕೊಡ್ತೀವಲ್ವಾ, ದೊಡ್ಡವರು ಕೂಡ ತಗೊಳ್ತಾರೆ. ನಿಜವಾಗ್ಲೂ ORS ಏನಾ? ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅನ್ನೋದು ಅಥವಾ ಕೇವಲ ಸಕ್ಕರೆ ಪಾಕನ? ಹೈದರಾಬಾದ್ ನ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಶಿವರಂಜನಿ ಸಂತೋಷ್ ಕಳೆದ 8 ವರ್ಷಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದಾರೆ. ಯಾಕಂದ್ರೆ ಹಲವಾರು ಕಂಪನಿಗಳು ತಮ್ಮ ಸಕ್ಕರೆ ತುಂಬಿದ ಪಾನೀಯಗಳಿಗೆ ORS ಅಂತ ಬರೆದು ಮಾರ್ತಾ ಇದ್ರು. ಇದರಿಂದ ಏನ್ ಸಮಸ್ಯೆ ಗೊತ್ತಾ? ನಿಜವಾದ WHO ORS ನಲ್ಲಿ ಕೇವಲ 13.5 ಗ್ರಾಂ ಸಕ್ಕರೆ ಇರಬೇಕು ಅನ್ನೋದಿದೆಯಲ್ಲ, ಈ ನಕಲಿ ORS ಡ್ರಿಂಕ್ಸ್ ಅಲ್ಲಿ 110 ರಿಂದ 120 ಗ್ರಾಂ ಸಕ್ಕರೆ, ಅಂದ್ರೆ 10 ಪಟ್ಟು ಹೆಚ್ಚು. ಅದರ ಪರಿಣಾಮ ಮಕ್ಕಳಿಗೆ ಡಯೇರಿಯಾ ಹೆಚ್ಚಾಗಿ ಡಿಹೈಡ್ರೇಷನ್ ಗಂಭೀರ ಆಗಿ ಆಸ್ಪತ್ರೆ ಸೇರೋ ಮಟ್ಟಕ್ಕೆ ಆಗ್ತಾ ಇತ್ತು. ಒಬ್ಬ 4 ವರ್ಷದ ಮಗು 2 ದಿನ ORS ಹೆಸರಿನ ಸಕ್ಕರೆ ಪಾಕವನ್ನ ಕುಡಿದು ಬಾಲಕಿಯ ಸ್ಥಿತಿ ಹದಗೆಟ್ಟು ICU ಕೂಡ ಸೇರ್ಬೇಕಾಯ್ತು. ಇದೀಗ ಡಾಕ್ಟರ್ ಸಂತೋಷ್ ಅವರ ಹೋರಾಟಕ್ಕೆ ಫಲ ಸಿಕ್ಕಿದೆ. FSSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಈಗ ಕಂಪನಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ORS ಅನ್ನೋ ಪದವನ್ನ ಪ್ಯಾಕೇಜ್ ಡ್ರಿಂಕ್ಸ್ ನಲ್ಲಿ ಸಿಕ್ಕಿದ ಸಕ್ಕರೆ ಪಾಕದ ನೀರಿನ ಬಾಕ್ಸ್ ಮೇಲೆ ಪ್ರಿಂಟ್ ಹಾಕೋದು ನಿಷೇಧ ಮಾಡಿದೆ. ಅದು ಪ್ರಾಪರ್ ಮೆಡಿಕಲ್ ಕಾಂಪೋಸಿಷನ್ ORS ಆಗಿದ್ರೆ ಮಾತ್ರ ಪ್ರಿಂಟ್ ಮಾಡಬಹುದು, ಇಲ್ಲದೆ ಹೋದ್ರೆ ಪ್ರಿಂಟ್ ಮಾಡಂಗಿಲ್ಲ. ಹೀಗಾಗಿ ಸ್ನೇಹಿತರೆ, ORS ಅಂದ್ರೆ ನಿಜವಾಗ್ಲೂ ORS ಆಗಿರಬೇಕು. WHO ಅಪ್ರೂವ್ಡ್ ಸ್ಯಾಶೆಟ್ ಮಾತ್ರ ಬಳಸಿ. ಸಕ್ಕರೆ ಅಥವಾ ಫ್ಲೇವರ್ ಪಾನೀಯಗಳನ್ನ ORS ಅಂತ ಅನ್ಕೊಂಡು ಮಕ್ಕಳಿಗೆ ಕೊಡಬೇಡಿ. ಮಕ್ಕಳ ಜೀವಕ್ಕಿಂತ ದೊಡ್ಡ ಲಾಭ ಯಾವ ಕಂಪನಿಗೂ ಬೇಡ ಬಿಡಿ. ಇಂತ ಮತ್ತಷ್ಟು ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.